ಅವ್ರು ಡೈಲಿ ಕುಡಿತಾ ಇದ್ರು ಮೊದ್ಲು. ಸೊ ನಾವು ಇವಾಗ ಅವ್ರನ್ನ ಕುಡಿಲಿಕ್ಕೆ ಬಿಡ್ತಾ ಇಲ್ಲ. ಸೊ ಈಗ ಫಸ್ಟ್ ಡೇ ಅವನು ಕುಡಿಯೋದ್ ಬಿಟ್ಟಾಗ ಏನಾಗುತ್ತೆ, ಅಥವಾ ಆಫ್ಟರ್ 1 ವೀಕ್ ಅವನು ಕಂಟಿನ್ಯೂಸ್ ಆಗಿ ಕುಡಿಯೋದ್ ಬಿಟ್ಟಾಗ ಏನಾಗುತ್ತೆ, ಅವಾಗ ಯಾವ ರೀತಿ ಅವನ ಮಾನಸಿಕ ಸ್ಥಿತಿ ಇರುತ್ತೆ, ಅವನಿಗೆ ಅಂದ್ರೆ ನಿದ್ರೆ ಇಲ್ದೇ ಇರೋದು ಅಥವಾ ಏನಾದ್ರು. ಅದೇ ನಾ ಹೇಳ್ನಲ್ಲ, ವಿಡ್ರಾವಲ್ ಸಿಂಪ್ಟಮ್ಸ್ ಅಂದ್ರೆ ಅದೆಲ್ಲ ಫಸ್ಟ್ ಡೇ ಬರುತ್ತೆ. ಬಿಟ್ಟಾಗ, ಹ್ಮ್. ತುಂಬಾ ಕುಡಿತಿರೋರು ಬಿಟ್ಟಾಗ ಅವನಿಗೆ ನಿದ್ದೆ ಬರ್ದೇ ಇರ್ಬೋದು, ಹ್ಮ್ ನಿದ್ದೆ ಡಿಸ್ಟರ್ಬ್ ಆಗ್ತದೆ, ಹಾ. ಕೈ ನಡ್ಗೋಕ್ ಶುರು ಆಗ್ತದೆ. ಬಾಡಿ ಸಿಂಪ್ಟಮ್ಸ್ ಅಂದ್ರೆ ಕೈ ನಡ್ಗೋದು, ಹ್ಮ್. ತುಂಬಾ ಬೆವರುದು, ಹ್ಮ್. ಆಮೇಲೆ ವೀಕ್ನೆಸ್, ಓಕೆ. ಇದೆಲ್ಲ ಶುರು ಆಗ್ತದೆ. ಹಾ. ಇನ್ನೊಂದು ಸಿಂಪ್ಟಮ್ಸ್ ಅಂದ್ರೆ ಹ್ಯಾಲುಸಿನೇಷನ್, ಅವ್ರಿಗೆ ಕಣ್ಣೆದ್ರೆ ಯಾರೋ ಬಂದಂಗೆ ಕರ್ದಂಗೆ ಆ ತರ ಎಲ್ಲ ಆಗ್ತದೆ. ಓಕೆ. ಆಮೇಲೆ ಫೀಡ್ಸ್ ಕೂಡ ಬರ್ಬೋದು, ಒಂದ್ 2-3 ದಿನ ಬಿಟ್ಟು ಇದ್ದಕ್ಕಿದ್ದಂಗೆ ಬೀಳ್ತಾರೆ, ಹಾ. ಫೀಡ್ಸ್ ಬರುತ್ತೆ ತುಂಬಾ ಜನರಲ್ಲಿ. ಓಕೆ. ಹೋಗ್ತಾ ಹೋಗ್ತಾ ಇದು ಜಾಸ್ತಿ ಆಗಿ ನಾವು ಡೆಲಿರಿಯಂ ಅಂತ ಹೇಳ್ತೀವಿ. Delirium. ಅವರಿಗೆ ಊಟ ನಿದ್ರೆ ಏನು ಸೇರೋದಿಲ್ಲ, ಅದರಿಂದಾಗಿ ಅವರು ಸಾವು ಕೂಡ ಸಂಭವಿಸಬಹುದು. ಓಕೆ. ಓಕೆ. ಸೊ ವೈದ್ಯರ ಒಂದು ಅನುಮತಿ ಇಲ್ಲದೆ ಅಥವಾ ವೈದ್ಯರ ಇದಿಲ್ಲದೆ ಸಡನ್ ಆಗಿ ಕುಡಿಯೋರು, ತುಂಬಾ ಕುಡಿಯೋರು ಬಿಡಬಾರ್ದು. ಬಿಡ್ಬಾ. ಅದು ಏನ್